ಫಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಬುಧವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ನಾಳೆ ಸೆನ್ಸೆಕ್ಸ್ನ ಎಕ್ಸ್ಪೈರಿ ಆಗಿರುತ್ತೆ, ಯಾವ ರೀತಿಯಾಗಿರುತ್ತೆ ಹೋಗುತ್ತೆ ಅಂತ ನೋಡ್ತಾ ಹೋಗೋಣ. ಇವತ್ತು ಮ್ಯಾಕ್ಸ್ ಹೆಲ್ತ್ ಇನ್ಶೂರೆನ್ಸು 3.9% ಒಂದು ಕರೆಕ್ಷನ್ ಬಂದಿರೋದ್ರ ಮೂಲಕ ನಿಫ್ಟಿ 50 ಟಾಪ್ ಗೇನರ್ ಆಗಿದೆ. ಕಾರಣ ನಿಮಗೆ ಗೊತ್ತಿದೆ, ಲೋಕಸಭಾದಲ್ಲಿ ಒಂದು ಇನ್ಶೂರೆನ್ಸ್ ಬಿಲ್ ಒಂದು ಇವತ್ತು ಪ್ರಪೋಸ್ ಮಾಡಿದ್ದಾರೆ ಫೈನಾನ್ಸ್ ಮಿನಿಸ್ಟ್ರು. ಅದರ ಪ್ರಕಾರ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಏನಿದೆ 100% ಆಗ್ಬೋದು ಅಂತ ಹಿಂದೆ ಪ್ರಪೋಸಲ್ ಇತ್ತು, ಅದಕ್ಕೆ ಅನುಮೋದನೆ ಸಿಗ್ತಾ ಹೋಗುತ್ತೆ. IRDA ಇದು ಪವರ್ಗಳು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದಾರೆ, LICನಲ್ಲಿ ಒಂದಿಷ್ಟು ಮಾರ್ಪಾಡುಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇರೋ ಪ್ಲೇಯರ್ಸ್ಗಳಿಗೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಜಾಸ್ತಿ ಆಯಿತು ಅಂತಂದರೆ ಬೇರೆ ಫಾರಿನ್ ಪ್ಲೇಯರ್ಸು ಬಂದು ಇಲ್ಲಿ ಇನ್ಶೂರೆನ್ಸ್ನ ಓಪನ್ ಮಾಡ್ತಾರೆ ಅನ್ನೋ ಕಾರಣದಿಂದಾಗಿ ರಿಯಾಕ್ಷನ್ ಬಂದಿರ್ಬೋದು. ಸೊ ಇವತ್ತು ಮ್ಯಾಕ್ಸ್ ಇವತ್ತಿನ ಟಾಪ್ ಲೂಸರ್ ಆಗಿತ್ತು, ಇತ್ತೀಚೆಗಷ್ಟೇ ನಿಫ್ಟಿ 50ಗೆ ಆ್ಯಡ್ ಆದಂಥ ಕಂಪನಿ. ಅದೇ ರೀತಿಯಾಗಿ ಶ್ರೀರಾಮ್ ಫೈನಾನ್ಸಲ್ಲಿ ಇವತ್ತು 1.86% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ನಿಫ್ಟಿ 50ಯ ಟಾಪ್ ಗೇನರ್ ಆಗಿದೆ ಅದು. ಹಾಗೆಯೇ ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದರೆ ಇವತ್ತು ಸುಮಾರು ಕೆಂಪುಗಳೇ ಕಾಣಿಸ್ತಾ ಇದೆ ಇಲ್ಲಿ ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದರೆ. ಬಟ್ PSU ಬ್ಯಾಂಕ್ಗಳು ಇವತ್ತು ಒನ್ ಆಫ್ ದ ಟಾಪ್ ಪರ್ಫಾರ್ಮಿಂಗ್ ಸೆಕ್ಟರ್ ಆಗಿತ್ತು. ಹಾಗಾಗಿ ಕೆನರಾ ಬ್ಯಾಂಕು 2.07% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಗೇನರ್ ಆಗಿದೆ. ಸೊ ಟಾಪ್ ಲೂಸರ್ ಅಂತ ನಾವು ಹುಡ್ಕೋದಾದರೆ ಅದೂ ಕೂಡ NBFC ಸೆಕ್ಟರಲ್ಲೇ ಬಂದಿದೆಯಾ ಅಂತ ಇವತ್ತು ಚೋಳಮಂಡಲಂ ಫೈನಾನ್ಸಲ್ಲಿ 2.44% ಕರೆಕ್ಷನ್ ಬಂದಿದೆ. ಬಹುಶಃ ಅದೇ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಲೂಸರ್ ಆಗಿದೆ. ಸೊ ಓವರಾಲ್ ಸೆಕ್ಟರ್ ಪರ್ಫಾರ್ಮೆನ್ಸ್ ಯಾವ ರೀತಿಯಾಗಿತ್ತು ಅಂತ ನಾವು ನೋಡ್ಕೊಂಬರೋದಾದರೆ ಇವತ್ತು PSU ಬ್ಯಾಂಕು ಟಾಪ್ ಗೇನ್ ಸೆಕ್ಟರ್ ಆಗಿತ್ತು. IT, ಮೆಟಲ್ಲು, ಆಯಿಲ್ ಆ್ಯಂಡ್ ಗ್ಯಾಸು, ಫಾರ್ಮಾ ಎಲ್ಲರೂ ಕೂಡ ಸ್ಲೈಟಾಗಿ ಪಾಸಿಟಿವ್ ಆಗಿ ಇದ್ದಂಗೆ ಕಾಣಿಸ್ತಾ ಇದೆ. ಇವತ್ತು ಡಿಫೆನ್ಸ್ ಸೆಕ್ಟರ್ ಇವತ್ತು ಟಾಪ್ ಲೂಸಿಂಗ್ ಸೆಕ್ಟರ್ ಆಗಿತ್ತು. ಇವತ್ತು ಓವರಾಲು ಕನ್ಸ್ಯೂಮರ್ ಡ್ಯೂರಬಲ್ಸು ಕೂಡ ನೋಡಿ ಈ ವೀಕಲ್ಲಿ ಮೇಲೆ ಕೆಳಗೆ ಆಗ್ತಾ ಇದೆ. ಮೊನ್ನೆ ಪಾಸಿಟಿವ್ ಆಗಿತ್ತು, ಇವತ್ತು ಅದು ಒನ್ ಆಫ್ ದ ಟಾಪ್ ಲೂಸಿಂಗ್ ಸೆಕ್ಟರ್ ಕೂಡ ಆಗಿದೆ ಕನ್ಸ್ಯೂಮರ್ ಡ್ಯೂರಬಲ್ಸು. ಸೊ ಇದನ್ನು ಹೊರತುಪಡಿಸಿ ಅಂತ ನಾವು ನೋಡ್ತಾ ಬರೋದಾದರೆ ಬೇರೆ ಆಪ್ಷನ್ ಚೇಂಜು ನಿಮಗೆ ಹೇಳಿದ್ದೀನಿ. ಇದು ಓಪನ್ ಇಂಟ್ರೆಸ್ಟು ಎಕ್ಸ್ಪೈರಿ ದಿನ ನೋಡುವಂಥದ್ದು ಅಷ್ಟು ಸೂಕ್ತ ಆಗೋದಿಲ್ಲ, ಆದರೆ ಎಕ್ಸ್ಪೈರಿ ಹಿಂದಿನ ದಿನ ಅಥವಾ ಎಕ್ಸ್ಪೈರಿ ನಡೀತಿರ್ಬೇಕಾದ್ರೆ ನೋಡಿದ್ರೆ ಅದು ಹೆಚ್ಚು ಸೂಕ್ತ ಆಗಿರುತ್ತೆ ಅಂತ. ಸೊ ಸೆನ್ಸೆಕ್ಸು ನಾಳೆ ಎಕ್ಸ್ಪೈರಿ ಇದೆ. ಸೊ ನೀವು ಸ್ಟಾಕ್ ಮೋಜೋದಲ್ಲಿ ನೀವು ನೋಡ್ತಾ ಬರೋದಾದರೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. 84,559ರಲ್ಲಿ ಸ್ಪಾಟ್ ಕ್ಲೋಸಿಂಗ್ ಆಗಿದೆ. ಸೊ ಓಪನ್ ಇಂಟ್ರೆಸ್ಟ್ ಡೇಟಾ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಸೊ ಓವರಾಲ್ PCR ನೋಡೋದಾದ್ರೂ ಕೂಡ ಪುಟ್ ಟು ಕಾಲ್ ರೇಷಿಯೋ ನೋಡ್ತಾ ಬರೋದಾದರೆ ಸ್ವಲ್ಪ ಕಾಲ್ OAನೇ ಜಾಸ್ತಿ ಇದೆ ಕಂಪೇರ್ ಟು ಪುಟ್ OI. ಇದು ಯಾವುದೇ ಒಂದು ಇಂಡಿಕೇಶನ್ ಆಗಿರೋದಿಲ್ಲ. ಇವತ್ತು ಗ್ರೂಪಲ್ಲಿ ಕೂಡ ಒಬ್ಬರು ಶೇರ್ ಮಾಡಿದ್ರು, ಇದು ಯಾವುದೇ ಒಂದು ಟ್ರೆಂಡ್ ಸೆಟ್ ಮಾಡೋದು, ಮಾರ್ಕೆಟು ಈ ಕಡೆನೇ ಹೋಗ್ತಾ ಇದೆ ಆ ಕಡೆನೇ ಹೋಗ್ತಾ ಇದೆ ಅನ್ನೋದು ಆಗಿರೋದಿಲ್ಲ. ಮೋರೋವರ್ OI ಡೇಟಾ ಅನ್ನೋದು ಕ್ಷಣಕ್ಕೂ ಬದಲಾಗ್ತಾ ಇರುತ್ತೆ. ಸೊ ಮಾರ್ಕೆಟ್ ಅವರ್ಸಲ್ಲೂ ಕೂಡ ಇದನ್ನ ಚೇಂಜಸ್ ಮಾಡ್ತಾ ಇರ್ತಾರೆ. ಹಾಗಾಗಿ ಆ ಟೈಮಲ್ಲೂ ಕೂಡ ನೀವು ಅದನ್ನ ನೋಡುವಂಥದ್ದು ವೆರಿ ಇಂಪಾರ್ಟೆಂಟ್, ಯಾರಾದರೂ ಅದರ ಮೇಲೆ ಡಿಸಿಷನ್ ತೊಗೊತಾ ಇದ್ದಾರೆ ಅಂದರೆ. ಬಟ್ ಸದ್ಯಕ್ಕೆ ಕ್ಲೋಸಿಂಗ್ ಬೇಸಿಸಲ್ಲಿ ಯಾವ ರೀತಿಯಾಗಿ OI ಕಾಣಿಸ್ತಾ ಇದೆ ಅನ್ನೋದನ್ನ ನಾನಿಲ್ಲಿ ತೋರಿಸ್ತಾ ಇರ್ತೀನಿ ಅಷ್ಟೇ. ಸೊ ಅದನ್ನು ಬಿಟ್ಟು ಅಂತ ನೋಡಿದ್ರೆ ಮೇಜರ್ ಎಕನಾಮಿಕ್ ಆಕ್ಟಿವಿಟಿ ಅಂತ ಏನೂ ಸದ್ಯಕ್ಕೆ ಇಲ್ಲ. ಸೊ ಕೋರ್ ಸೆಕ್ಟರ್ ಡೇಟಾ ಅಂತ ಹೇಳ್ತಾ ಇದೆ 22 ಡಿಸೆಂಬರು. ಗ್ಲೋಬಲಲ್ಲಿ ಅಂತ ನೋಡ್ತಾ ಬರೋದಾದರೂ ಕೂಡ ಸದ್ಯಕ್ಕೆ ಅಂತ ಒಂದು ಮೇನ್ ಇಂಪ್ಯಾಕ್ಟ್ ಬರುವಂಥ ಡೇಟಾ ಯಾವುದು ಕೂಡ ಸದ್ಯದಲ್ಲಿ ಬರೋ ಥರದ್ದು ಕಾಣಿಸ್ತಾ ಇಲ್ಲ. ಜೊತೆಗೆ IPO ಅಂತ ಬಂದಾಗ ನಿಮ್ಗೆ ಗೊತ್ತಿದೆ ICICI ಏನು ಒಂದು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿದು IPO ಓಪನ್ ಆಗಿತ್ತು. ಅದು ಒನ್ ಆಫ್ ದ 4th ಲಾರ್ಜೆಸ್ಟ್ ಸಬ್ಸ್ಕ್ರೈಬ್ಡ್ IPO ಆಗಿದೆಯಂತೆ. ಸೊ ನೋಡೋಣ, ಅದು ಲಿಸ್ಟಿಂಗ್ ಎಲ್ಲ ಮುಂದಿನ ವಾರ ಇರುತ್ತೆ, ಯಾವ ರೀತಿ ಲಿಸ್ಟಿಂಗ್ ಬರುತ್ತೆ ಏನು ಅಂತ. ಸೊ ಸದ್ಯಕ್ಕೆ ನಡೀತಾ ಇರೋ IPO ಅಂತಂದರೆ KSH ಇಂಟರ್ನ್ಯಾಷನಲ್ಲು ನಿನ್ನೆಯಿಂದ ಶುರುವಾಗಿದೆ, ನಾಳೆ ತನಕ ಇರುತ್ತೆ. ಅದೇ ರೀತಿಯಾಗಿ ಅಪ್ಕಮಿಂಗ್ IPOನಲ್ಲಿ ಇವಾಗ ಒಂದಿಷ್ಟು ಅಪ್ಡೇಟ್ ಆಗಿರುತ್ತೆ. EPW ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನೋಡಿ, ಅದು ಇಂಡಿಯಾ ಲಿಮಿಟೆಡ್ IPO ಅದೊಂದು ಬರ್ತಾ ಇದೆ. ಜೊತೆಗೆ ಮೀಶೋದು ಕೂಡ ಸದ್ಯದಲ್ಲೇ ಬರುತ್ತೆ. ಮೀಶೋನ ಜೆಪ್ಟೋದು ಬರ್ತಾ ಇದೆ, ಮೀಶೋದು ಬರ್ತಾ ಇದೆ, ಎಲ್ಲದು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಯಾವಾಗ ಅಪ್ಕಮಿಂಗ್ IPOಗಳು ಯಾವ ರೀತಿಯಾಗಿ ಬರುತ್ತೆ. ಹತ್ತಿರ ಬಂದಂಗೂ ಇಲ್ಲಿ ಅಪ್ಡೇಟ್ ಆಗ್ತಾ ಹೋಗುತ್ತೆ, ಅದನ್ನ ನಾನು ಮಾಹಿತಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಸೊ ಅದನ್ನು ಬಿಟ್ಟು ಅಂತ ನಾವು ನೋಡ್ತಾ ಬರೋದಾದರೆ ಸ್ಪೆಸಿಫಿಕ್ ಆಗಿ ಇವತ್ತು ಇಂಡಿಯಾ ವಿಕ್ಸು 10ಕ್ಕಿಂತ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿದೆ, 9 ಲೆವೆಲಲ್ಲಿ ಬಂದು ಕ್ಲೋಸಿಂಗ್ ಆಗಿದೆ. ಹಾಗೆಯೇ ಗೋಲ್ಡ್ ಸಿಲ್ವರು ತಿರ್ಗಾ ಪಾಸಿಟಿವ್ ಕಡೆಗೆ ಹೋಗಿದೆ. ನ್ಯಾಚುರಲ್ ಗ್ಯಾಸು ಕೂಡ ಸ್ಲೈಟಾಗಿ ಪಾಸಿಟಿವ್ ಆಗಿದೆ, ಕಾಪರು ಕೂಡ ಸ್ಲೈಟಾಗಿ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಸೊ ಅದನ್ನು ಬಿಟ್ಟು ಅಂತ ನೋಡ್ತಾ ಬರೋದಾದರೆ ಇಂಡಿಯನ್ ರೇಟಲ್ಲಿ ಡಾಲರ್ದು ನಿಮ್ಗೆ ಗೊತ್ತಿದೆ ಆಲ್ರೆಡಿ 91 ರೂಪಾಯಿ ಆಸ್ಪಾಸಿಗೆ ಹೋಗಿತ್ತು. ಸೊ 91 ರೂಪಾಯಿ ಹೋದರೆ ಯಾಕೆ ಒಂದು ಈ ರೀತಿಯಾಗಿ ಇಷ್ಟೊಂದು ನ್ಯೂಸ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅಂತಂದರೆ ನೋಡಿ, ಇವಾಗ ಯಾರೇ ಒಬ್ಬರು ನೆನ್ನೆ ಇದನ್ನ ಮಾತಾಡಬೇಕು ಅಂದ್ಕೊಂಡಿದ್ದೆ, ಒಂದು ಡೇಟಾ ಕೂಡ ಬಂದಿತ್ತು. DIAಗಳು ಏನಾಗ್ತಾ ಹೋಗುತ್ತೆ, ನೀವು ಎಲ್ಲ ಇನ್ವೆಸ್ಟ್ ಮಾಡ್ತಾ ಇರ್ತೀವಿ ಮ್ಯೂಚುವಲ್ ಫಂಡು, ಪ್ರತಿ ತಿಂಗಳು ಅವರು ಇಷ್ಟನ್ನು ಇನ್ವೆಸ್ಟ್ ಮಾಡಲೇಬೇಕು ಅಂತ ಒಂದು ಅವರಿಗೆ ಅಷ್ಟು ಕಾರ್ಪಸ್ ಬರ್ತಾ ಇರ್ತಾರೆ, ಅವ್ರು ಮೇಂಟೈನ್ ಮಾಡ್ತಾನೆ ಹೋಗಬೇಕು. ಆದರೆ FIAಗಳು ಅಂತ ನಾವು ಬಂದಾಗ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಅಥವಾ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಅಂತ ನಾವೇನು ಕರಿತೀವಿ, FIA DIAಗಳ ಬಗ್ಗೆನೂ ಕೂಡ ಡೆಡಿಕೇಟೆಡ್ ಆಗಿ ಶಾರ್ಟ್ ಸೀರೀಸಲ್ಲಿ ವೀಡಿಯೋ ಇದೆ. ಈ ವಿಡಿಯೋದ ಎಂಡಿ ಕೊಟ್ಟಿರ್ತೀನಿ. ಯಾರಿಗಾದರೂ ಫಸ್ಟ್ ಟೈಮ್ ಈ ವರ್ಡನ್ನು ಕೇಳ್ತಾ ಇದ್ದೀರಾ ಅಂತಂದರೆ, ಅವರು ಬೇರೆ ದೇಶದವ್ರು ಆಗಿರ್ತಾರಲ್ವ, ಅದು ಸಿಂಗಾಪುರ್ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಯುರೋಪ್ನವ್ರು ಆಗಿರ್ಬೋದು, ಅಲ್ಲಿರುವಂಥ ಬ್ಯಾಂಕ್ಗಳಾಗಿರ್ಬೋದು, ಅಲ್ಲಿರುವಂಥ ಒಂದಿಷ್ಟು ಪ್ರತಿಷ್ಠಿತ ಇನ್ಸ್ಟಿಟ್ಯೂಟ್ಗಳಾಗಿರ್ಬೋದು, ಇನ್ವೆಸ್ಟ್ಮೆಂಟ್ ಏಜೆನ್ಸಿಗಳಾಗಿರ್ಬೋದು, ಇವರೆಲ್ಲ ಬಂದು ಇಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತಂದರೆ ದೇಶದ ಪೊಟೆನ್ಷಿಯಲ್ನ ನೋಡ್ತಾರೆ. ಇಲ್ಲಿ ನಮಗೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇದೆಯಾ, ಇಲ್ಲಿ ಹೂಡಿಕೆ ಮಾಡಿದ್ರೆ ಇದು ಯಾವ ರೀತಿ ಆಗ್ತಾ ಹೋಗುತ್ತೆ ಏನು ಅಂತ. ಯಾಕೆಂತಂದರೆ ಸರ್ಕಾರಗಳು ಈಗ ನೋಡಿ ಎರಡು ಕಡೆ ಹೇಳ್ತಾ ಹೋಗ್ತಾರೆ. ಈಗ 100 ರೂಪಾಯಿ ಪೆಟ್ರೋಲ್ ಆಗಿತ್ತು, ಅವಾಗ ನೀವೇನೂ ಹೇಳಿಲ್ಲ, ಈಗ ನೀವು 100 ರೂಪಾಯಿ ಪೆಟ್ರೋಲ್ ಬಂದಿದೆ, ಅವಾಗ ಅಷ್ಟೊಂದೆಲ್ಲ ದಾಂಧಲೆ ಮಾಡಿದ್ವಿ, ಇವಾಗ ನೀವೇನೂ ಹೇಳೋದೇ ಇಲ್ಲ ಅಂತ ಒಂದು ಕಡೆ ಅವ್ರು ಹೇಳ್ತಾರೆ. ಈಗ ಆಪೋಸಿಷನ್ ಅವರು ಆ ಥರ ಹೇಳ್ತಾ ಇರ್ತಾರೆ. ಅದೇ ರೀತಿಯಾಗಿ ಇರೋ ರೂಲಿಂಗ್ ಗೌರ್ಮೆಂಟ್ ಏನು ಹೇಳ್ತಾ ಹೋಗ್ತಾರೆ,
ನೋಡಿ ಇವಾಗ ಥರ್ಡ್ ಲಾರ್ಜೆಸ್ಟ್ ಎಕನಾಮಿ, ಫೋರ್ತ್ ಲಾರ್ಜೆಸ್ಟ್ ಎಕನಾಮಿ ಆಗಿದೆ, ಇಷ್ಟೊಂದು GDP ಗ್ರೋತ್ ಆಗಿದೆ, ಈ ರೀತಿ ಅಂತ ಹೇಳ್ತಾ ಹೋಗ್ತಾರೆ. ನೋಡಿ ವರ್ಷದಿಂದ ವರ್ಷಕ್ಕೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಗ್ತಾ ಇದೆ, ಒಂದು ಗ್ರೋತ್ ಜಾಸ್ತಿ ಆಗ್ತಾ ಇದೆ ಅಂತಂದಾಗ ಸೊ ನಾವು ಕೇವಲ ಹಿಂದೆ ಹಂಗಿತ್ತು ಇವಾಗ ಹಿಂಗಾಗಿದೆ ಅಂತ ಎರಡು ಕಡೆ ಪರ ವಿರೋಧ ಎರಡು ಕಡೆ ಆ ಥರ ನೋಡೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರನೇ ಕೆಲವೊಂದು ಇಂಡಿಕೇಟರ್ಗಳಂತ ಬರ್ತಾ ಹೋಗುತ್ತೆ. ಉದಾಹರಣೆಗೆ GDP. ಸೊ GDP ರೇಷಿಯೋದಲ್ಲಿ ಅಳೆಯುವಂಥದ್ದು ತುಂಬ ಇಂಪಾರ್ಟೆಂಟ್. ಸೊ GDP ರೇಷಿಯೋದಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಏನು ವಿದೇಶಿ ನೇರ ಬಂಡವಾಳ ಹೂಡಿಕೆ ಅಂತ ಹೇಳ್ತಾ ಹೋಗ್ತಾರಲ್ಲ, ಅದನ್ನು ನೀವು ಕಂಪೇರ್ ಮಾಡ್ತಾ ಹೋಗೋದಾದರೆ 2009ರಲ್ಲಿ ಆಗಿದ್ದನ್ನ ಲೆವೆಲ್ನ ಇದುವರೆಗೂ ನಾವು ರೀಚೇ ಮಾಡೋಕ್ಕಾಗಿಲ್ಲ. ಈಗ ಒನ್ ಆಫ್ ದ ಲೋಯೆಸ್ಟ್ 2025ರಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ವಿದೇಶಿ ನೇರ ಬಂಡವಾಳ ಹೂಡಿಕೆ ಬಂದಿರೋದು ತುಂಬ ಲೋಯೆಸ್ಟ್. ಸೊ ಕೆಲವೊಂದು ಸೆಕ್ಟರ್ಗಳಲ್ಲಿ ವಿದೇಶಿ ನೇರ ಹೂಡಿಕೆ ಇಲ್ಲ ಅಂದ್ರೂ ಒಳ್ಳೆಯದೇ, ಲೋಕಲ್ ಅವರಿಗೆ ಆಪರ್ಚುನಿಟಿ ಸಿಗ್ತಾ ಹೋಗುತ್ತೆ ಅಂತ. ಆದರೆ ಸುಮಾರು ಸೆಕ್ಟರ್ಗಳಲ್ಲಿ FDI ಬಂತು ಅಂತಂದರೆ ಒಂದು ಒಳ್ಳೆ ಕಾಂಪಿಟೇಟಿವ್ನೆಸ್ ಬರ್ತಾ ಹೋಗುತ್ತೆ, ಒಂದು ಒಳ್ಳೆ ರೀತಿಯಂಥ ಬಿಸ್ನೆಸ್ಗಳು ಒಂದು ಒಳ್ಳೆ ಶೇಪ್ ಆಗ್ತಾ ಹೋಗುತ್ತೆ, ಒಂದು ಸ್ಟ್ಯಾಂಡರ್ಡ್ ಅನ್ನೋದು ಮೇಂಟೈನ್ ಆಗ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ಮೊನೊಪೊಲಿ ಆಗಿ ನಿಮ್ಗೆ ಏನೇನು ಆಗ್ತಾ ಇದೆ ದೇಶದಲ್ಲಿ, ಯಾವ್ಯಾವುದರಲ್ಲಿ ಮೊನೊಪೊಲಿ, ಟೆಲಿಕಾಮಲ್ಲಿ ಮೊನೊಪೊಲಿ ಇದೆ, ಅದೇ ರೀತಿಗೆ ಡೊಮೆಸ್ಟಿಕ್ ಏರ್ಲೈನ್ಸಲ್ಲಿ ಮೊನೊಪೊಲಿ ಇದೆ, ಸುಮಾರು ಕಡೆ ರೈಲ್ವೇಸ್ಗಳಲ್ಲಿ ಕೂಡ ಮೊನೊಪೊಲಿ ಇದೆ. ಸೊ ಕೆಲವೊಂದು ಸೆಕ್ಟರ್ಗಳಲ್ಲಿ ಒಂದಿಷ್ಟು ಬಂದ್ರೇ ಒಳ್ಳೆಯದು ಅಂತ ಕಾಣಿಸಾಗುತ್ತೆ, ಯಾಕಂತಂದರೆ ನಮಗೆ ಒಳ್ಳೆ ರೀತಿಯಿಂದ ಸರ್ವಿಸ್ ಕೂಡ ಸಿಗ್ತಾ ಹೋಗುತ್ತೆ. ಅಟ್ ದ ಸೇಮ್ ಟೈಮ್ ಅದು ಜನಕ್ಕೆ ಮಾರಕ ಕೂಡ ಆಗಿರಬಾರ್ದು, ಅಂದರೆ ಅವ್ರಿಗೂ ಕೂಡ ಅಫೋರ್ಡಬಲ್ ಆಗಿ ರೀಚ್ ಆಗೋ ಥರನೂ ವ್ಯವಸ್ಥೆನೂ ಇರಬೇಕು, ಜೊತೆಗೆ ಒಳ್ಳೆ ಸರ್ವಿಸು ಕೊಡೋ ಥರದ್ದು ಆಗಿರಬೇಕು. ಹಾಗಾಗಿ ಅದೊಂದು ಬ್ಯಾಲೆನ್ಸಲ್ಲಿ ಹೋಗ್ತಾ ಇರಬೇಕು. ಸೊ 2025ರಲ್ಲಿ ಪ್ರತಿ ಗಂಟೆಗೆ ಐ ಥಿಂಕ್ 115 ಕೋಟಿಯಷ್ಟು ಸೆಲ್ಲಿಂಗ್ ಮಾಡಿದ್ದಾರೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಅಂತ ಒಂದು ಡೇಟಾ ಬಂದಿತ್ತು. ಅಂದರೆ ಆ ಮಟ್ಟಿನ ಸೆಲ್ಲಿಂಗ್ ಆಗಿದೆ, ಇನ್ನೂ ಕೂಡ ಅವರು ಅದನ್ನ ಪಾಸಿಟಿವ್ ಆಗಿ ಆಗೇ ಇಲ್ಲ ಅಂತ. ನೋಡಿ ನಿನ್ನೆ ಇನ್ನೊಂದು ಆ್ಯಕ್ಟಿವಿಟಿ ಏನಾಗಿದೆ, ಡಾಲರ್ದು ರೂಪಿದು ಸ್ವ್ಯಾಪ್ ಆಗಿದೆ. 110 ಕೋಟಿ ಪ್ರತಿ ಗಂಟೆಯಲ್ಲಿ 110 ಕೋಟಿ ಸೆಲ್ಲಿಂಗ್ ಆಗಿದೆ ಅಂತ FIದು ಸುದ್ದಿ ಬಂದಿತ್ತು ಹೋದ ವರ್ಷ ಅಂತ ನಾವು ನೋಡ್ತಾ ಬರ್ತೀವಿ, ಅಂದರೆ ಈ ವರ್ಷದಲ್ಲಿ ಅಂತ ನೋಡೋದಾದರೆ. ನೆನ್ನೆ RBI ಏನು ಮಾಡಿದೆ, ಇದು ಒಂದು ಟೆಂಪ್ರರಿಯಾಗಿ ಒಂದು ಲಿಕ್ವಿಡಿಟಿನ ಅಬ್ಸರ್ವ್ ಮಾಡ್ಕೊಳ್ಳೋದು. ನೋಡಿ ಲಿಕ್ವಿಡಿಟಿ ಅಬ್ಸರ್ವ್ ಇದ್ರ ಬಗ್ಗೆ ಡೆಡಿಕೇಟೆಡಾಗಿ ಮಾಡಬೇಕಾಗುತ್ತೆ. ಆದರೆ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗೋದಾದರೆ ಈಗ ಇನ್ಫ್ಲೇಷನ್ನು ಒಂದು ಹತೋಟಿಲಿ ಬರ್ತಾ ಇದೆ, ಕಂಟ್ರೋಲಲ್ಲಿದೆ, ಜನ ಸ್ವಲ್ಪ ಸ್ಪೆಂಡ್ ಮಾಡಲಿ ಅಂತ ಅನಿಸ್ತು ಅಂದರೆ ಏನು ಮಾಡ್ತಾ ಹೋಗ್ತಾರೆ, ರೆಪೋ ರೇಟ್ನ ಕಮ್ಮಿ ಮಾಡ್ತಾ ಹೋಗ್ತಾರೆ. ಇಲ್ಲ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ, ಈ ರೀತಿ ಆಗ್ತಾರೆ, ಏನು ಮಾಡ್ತಾ ಹೋಗ್ತಾರೆ, ರೆಪೋ ರೇಟ್ನ ಏನು ಮಾಡ್ತಾರೆ, ಜಾಸ್ತಿ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಅದು ಸ್ವಲ್ಪ ಕಂಟ್ರೋಲಿಗೆ ಬರಲಿ, ಹತೋಟಿಗೆ ಬರಲಿ ಅಂತ. ಸೊ ಇವಾಗ ಏನಾಗಿದೆ, ಸೊ ಇನ್ಫ್ಲೇಷನ್ ಆಲ್ಮೋಸ್ಟ್ ಒಳ್ಳೆ ಲೆವೆಲಿಗೆ ಬಂದಿದೆ ಅಂತ ಏನು ಮಾಡಿದ್ರು, ರೆಪೋ ರೇಟ್ ಜನ ಸ್ಪೆಂಡ್ ಮಾಡಲಿ ಅಂತ ಕಮ್ಮಿ ಮಾಡ್ತಾರೆ. ಅದು ಒಂದು ಡೈರೆಕ್ಟ್ ಬೂಸ್ಟ್ ಮಾಡುವಂಥದ್ದು, ಲಿಕ್ವಿಡಿಟಿ ಜಾಸ್ತಿ ಆಗಲಿ, ಬ್ಯಾಂಕಲ್ಲಿ ಸರ್ಕ್ಯುಲೇಷನ್ ಜಾಸ್ತಿ ಆಗಲಿ ಅಂತ. ಇಂಡೈರೆಕ್ಟಾಗಿ ಮಾಡೋದು ಅಂದ್ರೆ ಏನು ಮಾಡೋದು, ಈ ರೀತಿಯಾಗಿ ಕರೆನ್ಸಿನಲ್ಲಿ ಬಾಂಡ್ ಮಾರ್ಕೆಟು ಮತ್ತು ಕರೆನ್ಸಿನಲ್ಲಿ ಪ್ಲೇ ಮಾಡ್ತಾ ಹೋಗ್ತಾರೆ. ಸೊ ಈಗ ನೋಡಿ 91 ರೂಪಾಯಿ 2 ಪೈಸೆಗೆ ನಾವು ನಿಮಗೆ 91 ರೂಪಾಯಿ 2 ಪೈಸೆ ಕೊಡ್ತೀವಿ, ನಿನ್ನೆ ಕ್ಲೋಸಿಂಗ್ ಡೇಟಾ ಅದು, ನೀವು $1 ಕೊಡಿ ಅಂತ ಈ ಥರ ಒಂದು ದೊಡ್ಡ ಟ್ರಾನ್ಸಾಕ್ಷನ್ನ ಮಾಡಿದೆ RBI. ಇದು ಎಷ್ಟು ಇರುತ್ತೆ ಅಂತಂದರೆ 3 ವರ್ಷ ತನಕ ಇರುತ್ತೆ. 3 ವರ್ಷ ತನಕ ಏನು ಅಗ್ರಿಮೆಂಟ್ ಆಗ್ತಾ ಹೋಗುತ್ತೆ ಅಂತಂದರೆ 3 ವರ್ಷದ ನಂತರ 98 ರೂಪಾಯಿ 79 ಪೈಸೆ ಅದಕ್ಕೂ ಬಿಡ್ಡಿಂಗ್ ಆಗ್ತಾ ಹೋಗುತ್ತೆ. ಒನ್ ಆಫ್ ದ ಹೈಯೆಸ್ಟ್ ಬಿಡ್ಡಿಂಗ್ ಆಗಿದೆ ಅಂತಲೂ ಬಂದಿತ್ತು. ಇದು ಅದೇ ಪ್ರಾಸೆಸ್ಸು ತುಂಬ ಒಂದು ಎಲಾಬರೇಟೆಡ್ ಆಗಿದೆ. ಅದನ್ನ ಕರೀತಾರೆ, ಈಗ ನಾವು RBI ರೂಪಿ ಡಾಲರ್ ಸ್ವ್ಯಾಪ್ ಮಾಡ್ತಾ ಇದ್ದೀವಿ ಅಂತ ಒಂದು ಕರೆದ್ರು ಅಂತಂದರೆ ಬಿಡ್ಡಿಂಗ್ ಅಮೌಂಟ್ ಏನಿತ್ತು ಅದರ ಡಬಲ್ ಅಷ್ಟು ನಿನ್ನೆ ಆಕ್ಷನಲ್ಲಿ ಬಂದಿತ್ತು ಅಂತ ಆಗಿದೆ. ಅದರಲ್ಲಿ ಒಂದು ಬೆಲೆನೂ ಕೂಡ ನಿರ್ಧಾರ ಆಗ್ತಾ ಹೋಗುತ್ತೆ 3 ವರ್ಷದ ನಂತರ ಯಾವ ಬೆಲೆಗೆ ವಾಪಸ್ ಕೊಂಡ್ಕೋಬೇಕು ಅಂತ. ಅಂದರೆ ಟೆಂಪ್ರರಿಯಾಗಿ ಏನಾಗ್ತಾ ಹೋಗುತ್ತೆ, ಫಾರಿನ್ ರಿಸರ್ವ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಡಾಲರ್ ಏನು ಶೇಖರಿಸ್ತಾರೆ ಸೆಂಟ್ರಲ್ ಬ್ಯಾಂಕ್ಗಳು, ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಬದಲಿಗೆ ಏನಾಗ್ತಾ ಹೋಗುತ್ತೆ, 3 ವರ್ಷ ಆದಮೇಲೆ ರೂಪಿ ಎಲ್ಲರೂ ಹೋಗಿರಲಿ, ಅದು 85 ರೂಪಾಯಿಗಾರು ಬಂದಿರಲಿ ಅಥವಾ 110 ರೂಪಾಯಿಗಾರು ಹೋಗಿರಲಿ, $1 ವಿರುದ್ಧ 98 ರೂಪಾಯಿ RBIಗೆ ಸಿಗುತ್ತೆ. ಅದು ವಿನ್ನು. ಮತ್ತು ಜೊತೆಗೆ ಟೆಂಪ್ರರಿಯಾಗಿ ಫಾರಿನ್ ಒಂದೇನು ರಿಸರ್ವ್ ಇರುತ್ತೆ ಅದನ್ನು ಕೂಡ ಜಾಸ್ತಿ ಮಾಡಿ ಇಟ್ಕೊಂಡಂಗೆ ಆಗ್ತಾ ಹೋಗುತ್ತೆ. ಅಂದರೆ ಫಾರಿನ್ ರಿಸರ್ವ್ ಅವ್ರ ಹತ್ರ ಇದ್ದಂಗೆ ಆಗ್ತಾ ಹೋಗುತ್ತಲ್ವ. ಅದೇ ರೀತಿಗೆ ಆ ಕಡೆ ಅವ್ರಿಗೆ ಏನು ಲಾಭ ಅಂತಂದರೆ ಅವರಿಗೆ ರುಪಿನಲ್ಲಿ ಹೋಲ್ಡ್ ಮಾಡೋದಕ್ಕೆ ಒಂದು ಒಳ್ಳೆ ಲೆವೆಲಲ್ಲಿ, ಅಂದರೆ ಒಂದು ಯಾಕೆಂದರೆ ಪ್ರತಿ ವರ್ಷ 3-4% ಡಿಪ್ರಿಷಿಯೇಟ್ ಆಗ್ತಾನೆ ಹೋಗುತ್ತೆ. ಸೊ ಬ್ಯಾಂಕ್ಗಳಿಗೂ ಕೂಡ ಆ ಕಡೆ ಅಂದರೆ ಯಾರು ವಿದೇಶದಿಂದ ತೊಗೊಳಕ್ಕೆ ರೆಡಿ ಇದ್ದಾರೋ ಅವ್ರಿಗೂ ಕೂಡ ಒಂದು ಬ್ಯಾಲೆನ್ಸ್ ಸಿಚುವೇಷನ್ ಆಗ್ತಾ ಹೋಗುತ್ತೆ. ಇದರಿಂದ ರುಪಿ ಸ್ಟೇಬಲ್ ಆಗುತ್ತಾ ಇಲ್ಲ, ಒಂದು ಟೆಂಪ್ರರಿ ಮೆಷರು ಫಾರಿನ್ ರಿಸರ್ವ್ನ ಜಾಸ್ತಿ ಮಾಡಿಕೊಂಡು ಒಂದಿಷ್ಟು ಲಿಕ್ವಿಡಿಟಿನ ತರಿಸೋದಕ್ಕೆ ಬ್ಯಾಂಕಿಗೆ. ಸೊ ಆ ಕಾರಣದಿಂದಾಗಿ ಇವತ್ತು PSU ಬ್ಯಾಂಕ್ಗಳು ಆ ಕಾರಣದಿಂದಾಗಿ ಕೂಡ ಪಾಸಿಟಿವ್ ಆಗಿರ್ತಾ ಹೋಗ್ಬೋದು. ಸೊ ಅದು ಒಂದು ಬಂದಿದ್ದಂಥ ನ್ಯೂಸು. ಅದನ್ನು ಸ್ಪೆಸಿಫಿಕ್ಕಾಗಿ ಅದನ್ನು ಹೊರತು ಬಿಟ್ಟು ನೋಡ್ತಾ ಹೋಗೋದಾದರೆ ಡೆಲ್ಲಿದು ತುಂಬ ಒಂದು ಕೈ ಮೀರಿ ಹೋಗ್ಬಿಟ್ಟಿದೆ. ಇವಾಗ ಒಂದು ತುಂಬ ಬೇಜಾರಾಗ್ತಾ ಹೋಗುತ್ತೆ. ಎಷ್ಟು ಸರ್ಕಾರಗಳು, ಎಲ್ಲ ಸರ್ಕಾರಗಳು ಯಾವ್ಯಾವ ಪಕ್ಷ ನೀವು ಹೇಳ್ತಿರೋ ಎಲ್ಲರೂ ಕೂಡ ಆಡಳಿತ ಮಾಡಿದೆ, ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ. ಆದರೆ ಯಾರೂ ಕೂಡ ಇದುವರೆಗೂ ಅದಕ್ಕೊಂದು ಸೊಲ್ಯೂಷನ್ ತರೋಕ್ಕಾಗಲಿಲ್ವಲ್ಲ. ಯಾವುದೋ ಒಂದು ಹೋಗಲಿ ರಿಮೋಟ್ ಏರಿಯಾ, ಅಲ್ಲಿ ಯಾರು ಜಾಸ್ತಿ ಜನ ಬಿಡೋ ಪ್ರದೇಶ ಅಲ್ಲ, ಎಲ್ಲೋ ಇದ್ದಿದ್ದ ಕಡೆ ಅಂತಂದರೆ ನೆಗ್ಲೆಕ್ಟ್ ಮಾಡ್ಬೋದು ಅಂತ. ಕ್ಯಾಪಿಟಲ್ ಸಿಟಿ ಮೋಸ್ಟ್ ಆಫ್ ದ ಡಿಪ್ಲೊಮೇಟ್ಸು ಬೇರೆ ಯಾರದೇ ದೇಶದಿಂದ ಬಂದರೆ ಅಲ್ಲಿಗೆ ಬಂದು ಉಳ್ಕೊತಾರೆ, ಬೇರೆ ದೇಶದವ್ರಲ್ಲಿ ಬರ್ತಾರೆ. ನೋಡಿ ಯಾವ ಮಟ್ಟಿಗೆ ಹೋಗಿದೆ ಅಂತಂದರೆ, ಬೇರೆ ದೇಶದಲ್ಲಿರೋರು ಈ ಭಾರತಕ್ಕೆ ಹೋಗ್ತಾ ಇದ್ದೀರಾ ಅಂತಂದರೆ ನೀವು ಸ್ವಲ್ಪ ಹುಷಾರಾಗಿ ನಿಮ್ಮ ಜಾಗ್ರತೆಯಲ್ಲಿ ನೀವು ಹೋಗಿ ಅನ್ನೋ ಮಟ್ಟಿಗೆ ಅಡ್ವೈಸರಿ ಜಾರಿ ಮಾಡೋಷ್ಟು ಮಟ್ಟಿಗೆ ಹಾಳಾಗಿ ಹೋಗಿದೆ ಅಂತಂದರೆ ನೋಡಿ ಯಾಕೆ ಇದ್ರಿಂದ. ಚೈನಾದಲ್ಲಿ ಇರಲಿಲ್ವ ಈ ಪ್ರಾಬ್ಲಮ್ಮು, ಲಂಡನಲ್ಲಿಲ್ವ ಈ ಪ್ರಾಬ್ಲಮ್ಮು, ಅವರೆಲ್ಲ ಸರಿ ಮಾಡ್ಕೊಂಡಿದ್ದಾರೆ, ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇವರೇನು ಹೊಸದಾಗಿ ಕಂಡುಹಿಡಬೇಕಾಗೂ ಇಲ್ಲ. ಬೇರೆ ಏನು ಮಾಡಿದ್ದಾರೆ ಅದನ್ನು ನಾವು ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡೋಣ ಅಂತ ಯೋಚನೆ ಮಾಡಿದ್ರು ಸಾಕು. ಏನೇನೋ ಗಿಮಿಕ್ ಮಾಡೋದಕ್ಕಿಂತ PR ಸ್ಟೆಂಟ್ಗಳ
ಕೆಲಸಗಳನ್ನು ಮಾಡೋದಕ್ಕಿಂತ ಗೌರ್ಮೆಂಟ್ಗಳು ಜಸ್ಟ್ ಇದೊಂದೊಂದು ಸರಿ ಮಾಡಿಬಿಟ್ರೆ, ನೋಡಿ ಬೆಂಗಳೂರಲ್ಲಿ ಒಂದು ರೋಡ್ ಸಮಸ್ಯೆ ಸರಿ ಮಾಡಿದ್ರೆ ಜನ ಅಪ್ರಿಷಿಯೇಟ್ ಮಾಡ್ತಾರೆ, ಓಕೆ ಈ ಗೌರ್ಮೆಂಟ್ ರೋಡನ್ನು ಸರಿ ಮಾಡ್ತು ಅಂತ. ಅದೇ ರೀತಿಯಾಗಿ ನ್ಯಾಷನಲ್ ಲೆವೆಲ್ ಅಂತಂದರೆ ಡೆಲ್ಲಿ ಏರ್ ಪೊಲ್ಯೂಷನ್ನ ಸರಿ ಮಾಡ್ತು ಅಂತಂದರೆ ಜನ ಖಂಡಿತ ನೆನ್ಪಿಟ್ಕೊತಾರೆ. ಇನ್ನೇನೇನೋ ಮಾಡಬೇಕಾಗಿಲ್ಲ, ಏನೇನೋ ಸರ್ಕಸ್ ಮಾಡಬೇಕಾಗಿಲ್ಲ, ಇರೋ ಸಮಸ್ಯೆನ ನಿವಾರಿಸಿದ್ರೆ ಸಾಕು ಸರ್ಕಾರಗಳು. ಬಟ್ ಹೇಳಬೇಕು ಅನ್ಸುತ್ತೆ. ಜೊತೆಗೆ IPL ಆಕ್ಷನ್ ಬೇರೆ ನಡೀತಾ ಇದೆ, ಅದರಲ್ಲೂ ಕೂಡ ಒಂದಿಷ್ಟು 25 ಕೋಟಿಗೆ ಯಾರೋ ಸೇಲ್ ಆಗಿದ್ದಾರೆ, ಕ್ಯಾಮ್ರನ್ ಗ್ರೀನೋ ಈ ಥರ ಎಲ್ಲ ಬರ್ತಾ ಇತ್ತು. ಸೊ ಅದನ್ನು ಬಿಟ್ಟು ಟ್ರೇಡ್ ಡೀಲ್ ಬಗ್ಗೆ ಏನು ಸ್ಪೆಸಿಫಿಕ್ ಆಗಿ ಮಾಹಿತಿ ಬಂದಿಲ್ಲ. ಜಾಬ್ ರಿಪೋರ್ಟ್ ಬಂದಿತ್ತು ಅಂತ ಹೇಳಿ ನಿನ್ನೆ US ಮಾರ್ಕೆಟು ಸ್ವಲ್ಪ ಕರೆಕ್ಷನ್ ಆಗಿತ್ತು. ಅದನ್ನು ಬಿಟ್ಟು ಇವತ್ತು FIDA ಡೇಟಾ ಅಂತ ನೋಡ್ತಾ ಬರೋದಾದರೆ ಇವತ್ತು ಇಂಟ್ರೆಸ್ಟಿಂಗ್ ಆಗಿ ಏನಾಗಿದೆ ಅಂತಂದರೆ, ನೋಡಿ ಇದೊಂದು ತೋರಿಸಿರಲಿಲ್ಲ ನಾನು, FIA ಪ್ರೋದು ಮತ್ತು ಕ್ಲೈಂಟ್ದು ಯಾವ ರೀತಿಯಾಗಿ ಸೆಂಟಿಮೆಂಟ್ ಇದೆ ಅಂತ ನೀವು ನೋಡ್ತಾ ಇದ್ದೀರಾ. ಅದೇ ರೀತಿಯಾಗಿ FIDA ಡೇಟಾ ನೋಡ್ತಾ ಬರೋದಾದ್ರೆ ಇವತ್ತು ಫಸ್ಟ್ ಟೈಮು FIDAಗಳು ಇಬ್ಬರು ಕೂಡ ಬೈ ಮಾಡಿದ್ದಾರೆ. ಸರಿ ಸುಮಾರು ನೀವು ನೋಡಿರ್ಬೋದು ಕ್ಲೋಸಿಂಗ್ ಟೈಮಲ್ಲಿ ಮಾರ್ಕೆಟು ಇನ್ಫ್ಯಾಕ್ಟ್ ಒಂದು ಪಾಯಿಂಟಲ್ಲಿ ತುಂಬ ಒಂದು ಕೆಳಗಡೆ ಲೆವೆಲ್ಗೆ ಹೋಗಿತ್ತು, ಆದರೆ ಕ್ಲೋಸಿಂಗ್ ಟೈಮಲ್ಲಿ ಸ್ವಲ್ಪ ಪುಷ್ ಸಿಕ್ಕಿದೆ ಬಿಕಾಸ್ ಆಫ್ FIA ಬೈಯಿಂಗ್ ಕೂಡ ಆಗಿರ್ಬೋದು. ಸೊ ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. ಈ ವಿಷಯ ನಿಮಗೆ ಇಷ್ಟ ಆಗಿದೆ ಅಂತಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ನನಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.